ಎಲ್ಲೋಯ್ತದ? ಹಾಂ ಸಿಕ್ತು. ಇದು ಅವಳು ಮೇಕಪ್ ಈ ಥರ ಗೀಸರ್ ನೀರಿಂದ ಸುಟ್ಟೋಗಿತ್ತಲ್ಲ ಅವ್ರ ಅಜ್ಜಿ ಮನೇಲಿ, ಅವಾಗಿಂದ ಸ್ನಾನ ಅಂದರೆ ಒಂದಷ್ಟು ರೋದನೆ ಕೊಡ್ತಾರೆ. ಎವ್ರಿವನ್, ಇವತ್ತು ನನ್ನ ಮಗಳು ಆ್ಯನ್ಯುವಲ್ ಡೇ. ಸೊ ಅದರಲ್ಲಿ ಫುಲ್ಲು ಪ್ರಿಪರೇಷನಲ್ಲಿದ್ದೀನಿ. ಅವಳಿಗೆ ಆ್ಯನ್ಯುವಲ್ ಡೇ, ಆದರೆ ನನಗೆ ಫುಲ್ ಟೆನ್ಷನ್ ಜಾಸ್ತಿ. ಅವಳು ಫುಲ್ ರೆಡಿ ಮಾಡಬೇಕು. ಅವಳಿಗೊಂದು ಡ್ರೆಸ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು ಅದನ್ನು. ಆ ಡ್ರೆಸ್ ಹಾಕಬೇಕು, ಆಮೇಲೆ ಮೇಕಪ್ ಮಾಡಬೇಕು. ಅದೇ ಥರ ಒಂದು ರೆಫರೆನ್ಸ್ ಮೇಕಪ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ರೆಡ್. ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತವ್ರೆ ರಾಣಿ. ಆಯಿತಾ, ಅದಾದಮೇಲೆ ಅವ್ರ ಊಟ ನೋಡಬೇಕು. ಆಮೇಲೆ ಈ ಕಡೆ ನಮ್ಮ ಅತ್ತೆ ಮಾವ ಬರ್ತಾಯಿದ್ದಾರೆ. ಸೊ ಅವ್ರಿಗೂ ಎಕ್ಸೈಟ್ಮೆಂಟು, ಫಸ್ಟ್ ಆ್ಯನ್ಯುವಲ್ ಡೇ ಮಗುಗೆ ಅಂತ ಅವರು ಏನು ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಬರ್ತಾವ್ರೆ. ಸೊ ಅವ್ರಿಗೆಲ್ಲ ತಿಂಡಿ ನೋಡ್ಕೊಳ್ಬೇಕು. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ನ ರೆಡಿ ಮಾಡೋದೇ ಇರೋದಿಲ್ಲ ನನಗೆ. ಅವ್ರು ಇಷ್ಟ ಬಂದಂಗೆ ಆಡ್ತಾರೆ, ಮಾಡಲ್ಲ, ಹೋಗಲ್ಲ. ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡಲ್ಲ ಅಂತ ಕೂತವ್ರೆ. ಆಯಿತಾ, ಇನ್ನು ಅವಳು ಸ್ನಾನ ಮಾಡಿದ್ಮೇಲೆ ನಾವೆಲ್ಲ ಮಾಡಿ ರೆಡಿ ಆಗೋಕ್ಕಾಗೋದು. ಯಾಕಂದರೆ ಫಸ್ಟ್ ಪ್ರಿಯಾರಿಟಿ ಅವಳಿಗೇನೆ. ಕೇಳಿಸ್ತಾ? ಸ್ನಾನ ಬೇಡ ಅಂತ ವಾಸನೆ, ಎಲ್ಲರಿಗೂ ವಾಸನೆ ಬರ್ತದೆ. ಛೀ, ಅವಳಿಗೆ ಅದೇ ತೋರಿಸಿದ್ನಲ್ಲ ಲಾಸ್ಟ್ ಟೈಮ್ ಬ್ಲಾಗಲ್ಲಿ, ಕೈ ಫುಲ್ಲು ಗೀಸರ್ ನೀರಿಂದ ಸುಟ್ಟೋಗಿತ್ತಲ್ಲ ಅವ್ರ ಅಜ್ಜಿ ಮನೇಲಿ, ಅವಾಗಿಂದ ಸ್ನಾನ ಅಂದರೆ ಒಂದಷ್ಟು ರೋದನೆ ಕೊಡ್ತಾರೆ. ಅವ್ರ ತಾತ ಮಾಡಿದಂತೆ ಅಜ್ಜಿ ಅಲ್ಲ, ಅವ್ರ ತಾತ ಮಾಡಿರೋದು. ಆಗಿಂದ ಸ್ನಾನ ಮಾಡು ಅಂದರೆ ರೋದನೆ ಕೊಡ್ತಾಳೆ. ಅಜ್ಜಿ ಸ್ಲೋಲಿ ಮಾಡಿಸ್ತಾ, ತಾತ ಜೋರಾಗಿ ಮಾಡಿಸ್ಬಿಟ್ಟಿದ. ಅಯ್ಯೋ, ಹಂಗೆ ಬಿಸಿ ಬಿಸಿ ಹಾಕ್ಬಿಡ್ತ ತಾತ. ಇಲ್ಲ ಬಾ, ಬೈಲ್ 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 ಕತೆ ಹೇಳಿ. ಏನಾಗಿತ್ತು ಹೇಳು, ಹೇಳಿ ಹೇಳಿ ಏನಾಗಿತ್ತು? ಏನಕ್ಕೆ ಸ್ನಾನ ಮಾಡಲ್ಲ ನೀನು? ಅದೇ ಯಾಕೆ ಇಷ್ಟು ತನಕ ಕತೆ ಹೇಳ್ತಲ್ಲ, ಹೇಳು. ಅದೇ ಯಾಕೆ? ವಾಸನೆ ಬರ್ತದೆ ಬೇಬಿಗೆ, ಬೇಬಿ ವಾಸನೆ. ಫ್ರೆಂಡ್ಸ್ ಎಲ್ಲ ಏನಂತಾರೆ ಗೊತ್ತಾ, ಇದು ವಾಸನೆ ತೂ ಅಂತಾರೆ. ಅವಾಗ ಏನ್ ಮಾಡೋದು? ಸ್ಲೋ ಸ್ನಾನ ಮಾಡಿಸ್ಲೋ, ಸ್ಲೋ ಕೋಲ್ಡ್ ವಾಟರ್ ಸ್ನಾನ. ಸ್ನಾನ ಮಾಡ್ಬೇಕು ನಾವು, ವಾಸನೆ ಹೊಡಿಬೇಕು ನಾವು. ಇಲ್ಲ ಅಂದ್ರೆ ಮೇಕಪ್ ಹೆಂಗ್ ಮಾಡ್ಲಿ? ಸ್ನಾನ ಮಾಡಿಲ್ಲ ಅಂದ್ರೆ ಹಿಂಗೆ ಮಾಡೋದ? ಹಿಂಗೆ ಇದ್ರ ಮೇಲೆನೆ? ಇಲ್ಲೆಲ್ಲ ಹಿಂಗೆ ಮಾಡ್ಬಿಡೋಣ. ಅಲ್ಲ, ಮೇಕಪ್ ಹೆಂಗ್ ಮಾಡ್ಕೊಡ್ಲಿ ಹೇಳು? ನಮ್ಮ ಮ್ಯಾಮ್ ಬೇರೆ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಅಂತ ಕಳ್ಸಿದಾರಲ್ಲ, ನಾನು ಹೆಂಗೆ ಮಾಡೋದು ಹೇಳು? ಇವ್ರು ಈ ಥರ ರೋದನೆ ಬೆಳಗ್ಗೆನೆ ಕೊಡ್ತವ್ರೆ ನನಗೆ. ಸೊ ನಾನು ರೆಡಿ ಮಾಡಬೇಕು ಮಾಡೋದ. ಈಗ ಒಂದು ಕಡೆ ನಮ್ಮದು ಟೀ ರೆಡಿ ಆಗ್ತದೆ, ಒಂದು ಕಡೆ ನನ್ನ ಮಗಳು ಓಟ್ಸು. ಅವ್ರು ಆ್ಯನ್ಯುವಲ್ ಡೇಗೆ ಫುಡ್ ಕೂಪನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಆಗಿ ತಲೆ ಕೆಡಿಸ್ಕೊಂಡು ಅದು ಅಪ್ಪ, ಅದು ವಾಟರ್, ಜೀರಾ ವಾಟರ್ ಅಪ್ಪ. ತೋರ್ಸಕ್ಕೆ ಸುಡ್ತಾ ಇದೆ, ಅದು ಎತ್ತಕ್ಕಾಗಲ್ಲ. ಅವು ಸುಟ್ಟದು ಅಮ್ಮ ಎತ್ತಕ್ಕಾಗಲ್ಲ ಹಂಗೆ. ಅದ್ರಲ್ಲಿ ಹ್ಯಾಂಡಲ್ ಇಲ್ಲ ನೆಟ್ಟಿಗೆ, ಅದ್ರಲ್ಲಿ ಹ್ಯಾಂಡಲ್ ಇಲ್ಲ ಚಿನ್ನವ, ಮುಟ್ಟಕ್ಕಾಗಲ್ಲ. ಬೇಕಾದ್ರೆ ನೀನು ಮುಟ್ಟು, ಟ್ರೈ ಮಾಡು. ನಿನಗಾದ್ರೆ ಸುಡುತ್ತೆ, ನನಗಾದ್ರೆ ಸುಡಲ್ವಾ? ಲೇ ಕಳ್ಳಿ. ಚೆನ್ನಾಗಿ ಬೇಬಿ ಟೀ ಕುಡಿಬೋದಾ? ಗುಡ್ ಗರ್ಲ್, ಹೈ ಫೈ. ಟೀ ಕುಡಿಬಾರ್ದು ಮಕ್ಕಳು ಅಂತ ನಾನು ಈಗಲೇ ಟ್ರೈನ್ ಮಾಡ್ಬಿಟ್ಟಿದ್ದೀನಿ. ಸರಿ ಆಯ್ತು, ಮತ್ತೆ ಇವಾಗ ಬಾ ನಾವು ಬೇಗ ರೆಡಿ ಆಗೋಣ. ಟಟ. ಅಜ್ಜಿ ಬಂದ್ಬಿಡುತ್ತೆ ಈಗ. ಅಜ್ಜಿ ಬರ್ತದೆ ಗೊತ್ತಾ? ಅಜ್ಜಿಗೆ ನಾವೇನು ಮಾಡ್ತಾ ಇದೀವಿ ಗೊತ್ತಾ? ಇಡ್ಲಿ ಮಾಡ್ತಾ ಇದೀವಿ. ಅಯ್ಯಯ್ಯಯ್ಯಯ್ಯ, ನಾವು ಇವಾಗ ಇಡ್ಲಿ ಮಾಡಬೇಕು. ಅವ್ರ ಅಜ್ಜಿ ಬರ್ತಾ ಇದ್ದಾರೆ. ಅವ್ರ ಅಜ್ಜಿಗೆ ಒಂದು ಕೆಲಸ ವಹಿಸ್ಬಿಟ್ಟಿದ್ದೀನಿ, ಚಟ್ನಿ ಕೆಲಸ ಅವ್ರದ್ದು ಅಂತ. ಯಾಕಂದರೆ ನಾನು ಇನ್ನು ಇವಳಿಗೆ ಇಡ್ಲಿ ಇಟ್ಬಿಟ್ಟು ಟೀ ಕುಡ್ಕೊಂಡು ಓಡೋಗ್ಬಿಟ್ಟು ಹಿಂದೆಗಡೆ ಓಡಬೇಕು. ಅವ್ರ ಅಜ್ಜಿ ಒಂಚೂರು ಅಂತ ಚಟ್ನಿ ಆಡಿಸ್ಬಿಟ್ರೆ ಮನೇಲಿರೋರು ಎಲ್ಲರಿಗೂ ರೆಡಿ ಆಗಿಬಿಡುತ್ತೆ. ಚಟ್ನಿ ಆಡ್ಸೋಕ್ಕೆ ನನಗೇನು ಟೈಮ್ ಹಿಡಿಯಲ್ಲ. ಆದರೆ ನನಗೆ ನಿಂತ್ಕೊಂಡು ಇವಾಗ ಇವಳ ಜೊತೆ ಆಡೋಷ್ಟರಲ್ಲೇ ಟೈಮೆಲ್ಲ ಮುಗ್ದೋಗುತ್ತೆ. ಇನ್ನೂ 2-2.5 ಅವರ್ ಟೈಮ್ ಇದೆ. ಆದರೆ ಅದು ಸಾಕಾಗಲ್ಲ ಇವಳ ಜೊತೆ ಆಟ ಆಡೋಕ್ಕೆ ನನಗೆ. ಹೋಗೋಣ. ಏನು ತಿಂತದೆ? ಪಪ್ಪಾಯನ? ಸರಿ ಬಾ, ಪಪ್ಪಾಯ ತಿನ್ಬಾ. ಕೆಳಗೆ ಕುತ್ಕೊಂಡು ತಿನ್ಬಾ. ಇಲ್ಲಿ ಕುತ್ಕೊಂಡು ತಿನ್ಬಾರ್ದಿಲ್ಲೇ. ಇಲ್ಲಿ ಕುತ್ಕೊಂಡು ತಿಂದ್ರೆ ಬಿದೋಗ್ತೆ, ಪಪ್ಪಾಯನೂ ಬಿದೋಗುತ್ತೆ. ಆಮೇಲೆ ಪಪ್ಪಾಯನೂ ಇರಲ್ಲ ಬೇಬಿಗೆ. ತೋರಿಸ್ಬಿಡ. ಅವಳು ನಮ್ಮ ಬೇಬಿ ಪಪ್ಪಾಯ ತಿಂತಾ ಇದ್ದಾಳೆ. ಪಪ್ಪಾಯ ತಿನ್ಬಿಟ್ಟು ಸ್ಲೋ ಸ್ನಾನ ಮಾಡ್ಕೊತಾಳೆ. ಇಲ್ಲಾಂದ್ರೆ ಪಪ್ಪಾಯ ಕೊಡಲ್ಲ. ಸರಿ ಬೇಡ ಆಯ್ತು, ಪಪ್ಪಾಯ ತಿನ್ಕೊ. ನಿನಗೆ ಫಸ್ಟ್ ಪಪ್ಪಾಯ ತಿನ್ಕೊ. ಆಯ್ತು, ತಿನ್ಕೊ. ಆಯ್ತು, ನೋ ಸ್ನಾನ. ಓಕೆ, ನೋ ಸ್ನಾನ.
ನಮ್ಮ ಕ್ಯೂಟ್ ಬೇಬಿ ಇವಾಗ ಸ್ನಾನ ಮಾಡ್ಕೊಂಡ್ರು. ಅತ್ತಿ ಕರ್ದು ನನ್ನ ಕೈಲಿ ಬೈಸ್ಕೊಂಡು ಎಲ್ಲ ಆಯಿತು. ಫುಲ್ ಕಿಯ ಅಂದು ಸ್ನಾನ ಮಾಡ್ಕೊಂಡ್ರಿ. ಈಗ ಅವ್ರ ಬಟ್ಟೆ ಆಯಿತಾ, ಹಳೆ ಬಟ್ಟೆ ಹಾಕೊಳ್ಳೆ ವೀಡಿಯೋಗೆ ಅಂದರೆ ಇಲ್ಲ ಹೊಸ ಬಟ್ಟೆನೇ ಹಾಕೊಳ್ಳೋದಂತ ಅವ್ರ ಬಟ್ಟೆ ಹಾಕೊಳ್ದೆ ಕೂತವ್ರೆ. ಸೊ ಇದು ಇನ್ವಿಟೇಷನು. ಅದ್ರ ಜೊತೆಗೆ 3 ಫುಡ್ ಕೂಪನ್ಸ್ ಕೊಟ್ಟಿದ್ದಾರೆ ಪೇರೆಂಟ್ಸ್ಗೂ ಸೇರಿಸಿ. ಇದು ಇನ್ಸ್ಟ್ರಕ್ಷನ್ಸು, ಆ್ಯನ್ಯುವಲ್ ಡೇ ಇನ್ಸ್ಟ್ರಕ್ಷನ್ಸು. 10 AM ಇರಬೇಕಂತೆ. ಆಲ್ರೆಡಿ ಲೇಟು, ಮುಗಿಸ್ಕೊತೀವಿ. ವಾಟ್ರ್ ಬಾಟ್ಲು, ಸ್ನ್ಯಾಕ್ಸು, ಡೈಪರ್ಸು ಎಲ್ಲ ತರಬೇಕಂತ. ನನ್ನ ಮಗಳು ಡೈಪರ್ ಸ್ಟಾಪ್ ಮಾಡಿದ್ವಿ, ಬಟ್ ಅಲ್ಲಿ ಡ್ಯಾನ್ಸ್ ಅಂತ ಎಮರ್ಜೆನ್ಸಿಗೆ ಡೈಪರ್ಸ್ ಹೇಳಿದ್ದಾರೆ. ಆ್ಯನ್ಯುವಲ್ ಡೇ ಡ್ರೆಸ್ಸಸ್ ಅದನ್ನೇ ಹಾಕೋಬರ್ಬೇಕಂತೆ. ಶ್ಯಾಂಪೂ ಮಾಡಿ ಕೂಲ್ ಮಾಡಿರ್ಬೇಕಂತೆ ಹೇರ್ನ. ಅಷ್ಟ್ರಲ್ಲನ್ನ ಡಮ್ ಅನ್ಸೋಳೆ. ಆಲ್ ಚಿಲ್ಡ್ರನ್ ಶುಡ್ ಕಮ್ ವೇರಿಂಗ್ ಸಾಕ್ಸ್. ಪ್ಲೀಸ್ ಫಾಲೋ ದ ಅಡಿಷನಲ್ ಡ್ರೆಸ್ಸಿಂಗ್ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡೆಡ್ ವಿತ್ ಕಾಸ್ಟ್ಯೂಮ್ಸ್. ಅಯ್ಯೋ, ನನ್ನ ಗಂಡನ ಇವಾಗ ಕಳಿಸಿದೆ, ನಂಗೆ ಗೊತ್ತಿಲ್ಲ ಸಾಕ್ಸ್ ಹಾಕ್ಬೇಕಂತ. ಚಿಲ್ಡ್ರನ್ ಹೂ ಆರ್ ನಾಟ್ ಕಂಪ್ಲೀಟ್ಲಿ ಟಾಯ್ಲೆಟ್ ಟ್ರೈನ್ ಶುಡ್ ಕಂಪಲ್ಸರಿ ವೇರ್ ಡೈಪರ್ಸ್. ಅಮ್ಮ ಅವಳು ಫುಲ್ ಟ್ರೈನ್ ಆಗಿದ್ದಾಳೆ. ಡೈಪರ್ಸ್ ಬೇಕೇನೆ? ಬೇಡಲ್ಲ, ಬೇಕು. ಸುಸ್ಸು ಬಂದರೆ ಹೇಳ್ಬೇಕು ಮ್ಯಾಮ್ಗೆ ಪ್ಲೀಸ್. ಓಕೆ ಡನ್. ಇವಾಗ ಬಟ್ಟೆ ಹಾಕೊಳ್ಳೋಣ. ಫಾಸ್ಟಾಗಿ ಲೇಟ್ ಆಯಿತು. ಫಾಸ್ಟಾಗಿ ಮೇಕಪ್ ಬೇರೆ, ಅವ್ರಿಗೆ ಸ್ಪೆಸಿಫಿಕ್ ಮೇಕಪ್ ಬೇರೆ ಕೊಟ್ಟಿದ್ದಾರೆ. ಅದೇ ಮೇಕಪ್ ಹಾಕ್ಬೇಕಂತೆ. ಅಂಬವ ಇರುವ ಚೆನ್ನಾಗಿದೆ ಇದು. ಥ್ಯಾಂಕ್ ಯು. ಅಯ್ಯೋ, ಅದು ಇದು ನಿಂದು ಹೆಡ್ ಕ್ಯಾಪು. ಬಾ ಹಾಕೋ. ಹಾಕು ಫಾಸ್ಟಾಗಿ ಇಡಿ. ವಾವ್, ಬ್ಲ್ಯಾಕ್. ಇದೇನಿದು? ಏನು ಡ್ರೆಸ್ ಬೇಬಿ ಇದು? ಹೆಸರೇನಂತಾರೆ? ಮಿಕ್ಕಿ ಮೌಸ್ ಡ್ರೆಸ್. ವೈಟು, ರೆಡ್, ಬ್ಲ್ಯಾಕ್. ಇಡಿ. ಅಯ್ಯೋ, ಹಾಕು. ಹಂಗಲ್ಲ ಹಿಂಗಾಗಲ್ಲ. ಮಾತು ಕಲ್ತ್ಬಿಟ್ಟು ನನ್ನ ತಲೆ ಹುಳ ಮಾಡ್ತೀಯ ನೀನು. ಓಹೋ, ದಿಸ್ ಇಸ್ ಸೋ ನೈಸ್. ಸ್ವಲ್ಪ ಲೂಸ್ ಅನ್ಸುತ್ತೆ. ಇಲ್ಲ ಟೈಟ್ ಮಾಡ್ಬೋದು. ತಿರುಗು ಟ್ರೈ ಮಾಡೋಣ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರಲ್ಲ, ಅದು ಹಾಕ್ಬೋದು. ಇರವ ಲೇಟ್ ಆಗಿಬಿಡುತ್ತೆ. ಇತ್ತು ಆದರೂ ನಿಂಗೆ ಲೂಸೇ ಆಗುತ್ತೆ. ತುಂಬ ಉದ್ದ ಕೊಟ್ಬಿಡೋರು. ತೋರ್ಸು. ನೀನು ಬಿಚ್ಚೇ ಬಿಡ್ತಿಲ್ಲ ಚಿನ್ನಿ. ಅಯ್ಯ, ಇವಳಿಗೆ ಆ್ಯನ್ಯುವಲ್ ಡೇ ಏನೋ ಇಲ್ವೋ ಗೊತ್ತಿಲ್ಲ. ನನಗೆ ಆ್ಯನ್ಯುವಲ್ ಡೇ ಆಯ್ತಾಯ್ತು ಇಲ್ಲಿ ಅಲ್ವಾ? ಅಲ್ಲ ಬೇಬಿ? ಅಂತ ಏನು ಅರ್ಥ ಆಗುತ್ತೋ ನಿಂಗೆ, ದೇವರಿಗೆ ಗೊತ್ತು. ಅಯ್ಯ ಹಾಕತ್ತೆ. ವಾವ್, ಸೂಪರ್. ತೋರ್ಸು. ಸದ್ಯ ಚಿಕ್ಕದಾಯ್ತು, ಕರೆಕ್ಟ್ ಆಯ್ತು. ವಾವ್. ಇಲ್ಲೇ ನಿಂಚ ಅದು ಬಿಡಲಿ. ಅದು ಬೇಕಾದ್ರೆ ಪಿನ್ ಮಾಡಿಕೊಡ್ತೇನೆ ಆಮೇಲೆ. ಶರ್ಟ್ ಎಲ್ಲ ಇಲ್ಲಿ ಹಿಂಗಿರಬೇಕು. ಈಗ ಅದು ಬೀಳಲ್ಲ. ಓಕೆನಾ? ನೈಸ್ ಕ್ಯೂಟಿ ಬೇಬಿ. ದೂರ ನೈಸ್ ಕ್ಯೂಟಿ ಬೇಬಿ. ಕ್ಯೂಟ್. ಇದು ಬಿದ್ದೋಗ್ತಾ ಇದೆ. ನಿಮ್ಮ ಮ್ಯಾಮ್ ಅದೇನಂತ ಬಟ್ಟೆ ಕೊಟ್ಟವ್ರು. ಕ್ಯೂಟಿ ಮಿಕ್ಕಿ ಮೌಸ್ ಥರ ಕಂಡಳೆ. ಮೇಕಪ್ ಸ್ಟಾರ್ಟ್. ಮೇಕಪ್ಗೆ ಏನು ಮಾಡಬೇಕು ಗೊತ್ತಾ? ತೋರಿಸ್ತೀನಿ ನೋಡಿ, ನೀವೇ ತಲೆ ಕೆಡ್ಸ್ಕೊಬಿಡ್ತೀರಾ ಅಂತ ಅದು ಕೊಟ್ಟವ್ರೆ. ಒಳ್ಳೆ ಕತೆ. ಎಲ್ಲೋಯ್ತದ? ಸಿಕ್ತು. ಇದು ಅವಳು ಮೇಕಪ್. ಈ ಥರ ಹೆಂಗ್ ಮಾಡೋದು? ಬಾ ಮಾಡೋಣ. ಫುಲ್ ಈಗ ರೆಡ್ ಗಿಡ್ಡು ಎಲ್ಲ ಹಾಕಿ ಮಾಡ್ತೀನಿ. ಬಾ ನೋಡೋಣ. ಬ್ಲ್ಯಾಕು ರೆಡ್ ಎಲ್ಲ ಹಾಕ್ತೀನಿ. ಬಾ, ಕೂಚಬೇಕು. ನೀನು ಡಿಸ್ಟರ್ಬ್ ಮಾಡ್ಬಾರ್ದು ಮಮ್ಮಗೆ. ಓಕೆ? ಫುಲ್ ಬೇಕು. ಎಲ್ಲ ನಿನ್ನ ಕ್ರೀಮ್ ಏನು ಮಾಡಿದೆ? ಫೇಸ್ ಕ್ರೀಮು ಎತ್ಕೊಂಡು ಓಡಾಡ್ತದಲ್ಲ, ಇಲ್ಲಿದೆ. ಅಕ್ಕ ತೋರಿಸು. ಇಲ್ಲೆಲ್ಲ ಆಗ್ಬೇಕು ನೀಟಾಗಿ, ಇಲ್ಲಾಂದ್ರೆ ಮೇಕಪ್ ಕುತ್ಕೊಳ್ಳಲ್ಲ. ಹೇಳ್ತಾ ಇದ್ದೀನಿ ನೋಡು. ಏನು ಬೇಡ? ಏನವ? ಕ್ರೀಮ್ ಬೇಡವಾ? ಇರು. ಇಲ್ಲೇ ಏನು ತೋರಿಸಿದಾರೆ ಅದನ್ನೇ ಮಾಡ್ಬೇಕಲ್ಲ ನಾನು. ಈ ಥರ ನೀನು ಬೇಡ ಅಂದರೆ ಇಲ್ಲಿ ಹಿಂಗೆ ಅವ್ರು ತೋರಿಸಿರೋದು. ನಾನು ಹೆಂಗೆ ಮಾಡೋದು? ನೀನು ಬೇಡ ಅಂದರೆ ಇನ್ನು ಜುಟ್ಟು ಹಾಕ್ಬೇಕು. ನಾನು ಬ್ಲೋ ಡ್ರೈ ಮಾಡಬೇಕು ಅನ್ಸುತ್ತೆ. ಫಾಸ್ಟ್ ಪೌಡ್ರ್ ಹಾಕಿ ಒಂಚೂರು ತೋರಿಸು. ಎತ್ತವಾ ಪೀಸ್. ನಿದ್ದೆ ಗೊತ್ತಾಯ್ತವ? ಹೋಗಲ್ವವ? ನಿದ್ದೆ ಬರ್ತಲ್ಲ? ಆಯ್ತಾಯ್ತವ. ಐಬ್ರೋಸ್ ಬಂದು ಚೆನ್ನಾಗಿ ಕೊಡ್ತೀನಿ. ಇರು, ಇದು ಮೇಕಪ್ ಮಾಡಬೇಕಲ್ಲ.
ಫಸ್ಟ್ ಟೈಮ್ ನನ್ನ ಮಗಳಿಗೆ ಮೇಕಪ್ ಐಟಮ್ಸ್ ಮುಟ್ಟಿಸ್ತಾ ಇರೋದು. ಇವತ್ತವರೆಗೂ ಪ್ರಾಡಕ್ಟ್ಸ್ ಮುಟ್ಟಿಸಿಲ್ಲ. ಅವ್ರ ಆ್ಯನ್ಯಲ್ ಡೇಗೋಸ್ಕರ ತೋರ್ಸೋದ. ವಾವ್, ಬೇಬಿ ಪ್ರಾಡಕ್ಟ್ಸ್ ಬಿಟ್ಟು ದೊಡ್ಡವ್ರ ಪ್ರಾಡಕ್ಟ್ಸ್ ಮುಟ್ಸಿರೋ ಹಿಸ್ಟ್ರಿನೇ ಇಲ್ಲ. ಆಯಿತು, ನಂಗೆ ಗೊತ್ತು ನಿಂಗೆ ಇಷ್ಟ ಇತ್ತು ಪಿಂಕಿ ಕಾಣ್ತಾಳೆ. ಇರು ಹಿಂಗೆ ಗುಜ್ಬೇಕಿಲ್ಲ ಅಂತದ್ದು, ಅಲ್ಲಲ್ಲೇ ರೆಡ್ ಆಗೋಗುತ್ತೆ. ಮುಟ್ಟಬೇಡ ನೀನು. ತೋರ್ಸು ಎಲ್ಲೆಲ್ಲ ಹಾಕೋಬಾರ್ದು. ಆಮೇಲೆ ಮ್ಯಾಮ್ ಹೂ ಏನೇನೋ ನೀತು ಏನೋ ಮಾಡ್ಕೊಬಂದಾಳೆ, ಚೆನ್ನಾಗಿ ಬಂದಿಲ್ಲ ಅಂತಾರೆ. ನಾನು ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ತೋರ್ಸು. ಇಲ್ಲಿ ಕಣ್ಣು ಕ್ಲೋಸ್ ಯು ಐಸ್. ಇದಾಗ್ತೀನಿ, ಕ್ಲೋಸ್ ಯು ಐಸ್. ಹಂಗೆ ಇರು. ವಾವ್ ಬೇಬಿ, ತೋರ್ಸು. ಕ್ಯೂಟು ಬೇಬಿ. ಕಣ್ಣು ಕ್ಲೋಸ್ ಮಾಡು. ಹಂಗಲ್ಲ, ಸಾಫ್ಟಾಗಿ ಮಾಡಬೇಕು. ಅಮ್ಮಕ್ಬಾರ್ದು ಕಣ್ಣ. ತೋರ್ಸು. ಇವಳು ಐಲೈನರ್ ಹಾಕೋದೇ ಇರೋದು ನನಗೆ. ಹೆಂಗಪ್ಪ ಇವಳು ಐಲೈನರ್ ಹಾಕೋದು? ತೋರಿಸು, ಒಂದು ನಿಮಿಷ. ಐಲೈನರ್ ಅಲ್ಲ, ಅಲ್ಲೇ ನೋಡ್ಕೊ ನಿಮ್ಮ ಮುಖಾನ. ರೆಡ್ಡು, ಶೈನಿಂಗು. ಕಣ್ಮುಚ್ಚು. ಇವಾಗ ಕಣ್ಣು ಬಿಡಲೇಬಾರ್ದು, ಆಯಿತಾ? ಅಮ್ಮ ಹೇಳೋ ತನಕ ಬಿಡಬಾರ್ದು ಚಿನ್ನಮ್ಮ. ಓಕೆ ಚಿನ್ನಮ್ಮ? ಓಕೆ. ಕಣ್ಣು ಬಿಟ್ರೆ ಎಲ್ಲ ಕಡೆ ಬ್ಲ್ಯಾಕ್ ಆಗ್ಬಿಟ್ಮೇಲೆ ಬರ್ಸೋಕ್ಕಾಗಲ್ಲ. ಹಂಗೇರು. ಹಂಗೆ ಮಾಡಬಾರ್ದು, ಹಂಗೆ ಇರಬೇಕು. ಹಂಗೇರು. ಬಿಡಬೇಡ, ಕಣ್ಣು ಬಿಡಬೇಡ ಪ್ಲೀಸ್. ಬಿಡಬೇಡ. ಬಿಟ್ಟರೆ ಹೋಯ್ತು, ಎಲ್ಲ ಮೇಕಪ್ ಹೊಟ್ಟೋಗುತ್ತೆ, ಹೇಳಿದ್ದೀನಿ. ಹಂಗೇರು. ನಾನು ಹೇಳೋ ತನಕ ಬಿಡಬೇಡ. ಓಕೆನಾ ಚಿನ್ನಿ? ಹಂಗೇರು. ಬಿಡ್ಬಿಡು ಅನ್ನಲ್ಲವ. ಈ ಕಡೆನೂ ಹಾಕ್ಬಿಡ್ತೀನಿ, ಈ ಕಣ್ಗುವೆ. ಓಕೆ? ಬಿಡಬಾರ್ದು. ಕಣ್ಣು ಬಿಟ್ರೆ ಹೋಯ್ತು. ಅಮ್ಮ ಹೇಳೋ ತನಕ ಬಿಡಬಾರ್ದು. ಹಂಗೇರು. ಅಮ್ಮಕ್ಕೆ ಬೇಡ ಕಣ್ಣು. ಕರೆಕ್ಟಾಗೈತೆ. ಹಂಗೇರು, ಸುಮ್ಮನೆ ಇರು. ಮಾಡಬೇಡ, ಹಂಗೆ ಮಾಡಬೇಡ. ಬಿಡಬೇಡ, ಕಣ್ಣು ಮುಚ್ಚು. ಹಂಗೇರು, 2 ಮಿನಿಟ್ಸ್ ಹಂಗೇರು. ನಾನು ಹೇಳೋ ತನಕ ಹಂಗೇರು. ಓಕೆ? ನೀನು ಸುಮ್ಮನೆ ನಾನು ಹೇಳಿದ್ದೀನಿ. ಹಂಗೇರು. ಅವ್ರ ತಾತ ಬಂದ್ಬಿಟ್ಟು ಒರ್ಸ್ಕೋಬೇಡ ಕಣೆ. ಸಾಕತ್ತಾಳಲ್ಲ ನನ್ನ ಮಗಳು. ಎಷ್ಟು ಚೆನ್ನಾಗಿ ಕಂಡು. ಇನ್ನು ಇಲ್ಲೊಂದು ಬ್ಲ್ಯಾಕ್ ಎಲ್ಲ ಲಿಪ್ಸ್ಟಿಕ್ ಎಲ್ಲ. ತಾತ ಡಿಸ್ಟರ್ಬ್ ಬಿಡ್ಬೇಡ. ಆ ಬೇಬಿ ಲಿಪ್ಸ್ಟಿಕ್ ಹಾಕೋತೈತೆ ಏನೋ. ಒಳಗಡೆ 2 ಸಿಲ್ವರ್ ಎತ್ಕೊಂತಾರೆ. ಈಗಾಗಲೇ ಟೈಮ್ ಆಯ್ತು. 10 ಗಂಟೆಗೆ ಓಡ್ಬೇಕು ಇವಾಗ. ಆಟೋ ಬುಕ್ ಮಾಡ್ಕೊಂಡು ಹೋಗಾರ. ನೀವು ತಿನ್ಕೊಬಿಡಿ ನೀವೆಲ್ಲ. ನನಗೆ ಪಾಪನ್ ಫಸ್ಟ್ ಬಿಡ್ಬೇಕು, ಲೇಟಾಗಿ ಹೋಗೈತೆ. ನೀನು ಅಷ್ಟೇ, ಅವ್ರ ಇಷ್ಟ. ನೀವು ತಿನ್ಕೊಬಿಡಿ ಅಮ್ಮ, ನೀವು ತಿನ್ಕೊಬಿಡಿ. ನಾನು ಮಾತಾಡಿದ್ದೀನಿ. ಈಗ ಹೊರಡ್ತಾ ಇರೋದೆ. ಹಂಗಿರ್ ಚಿನ್ನಮ್ಮ. ತೋರ್ಸ. ವಾವ್, ಕ್ಯಾಮ್ರಾಗಿಂತ ಹತ್ರದಲ್ಲಿ ಚೆನ್ನಾಗಿ ಕಾಣ್ತಾಳೆ. ಕ್ಯೂಟು ಬೇಬಿ. ತೋರ್ಸ, ಚೆನ್ನಾಗಿ ಕಾಣ್ತಾಳೆ. ತುಂಬ ಕ್ಯೂಟ್ ಕಾಣ್ತಾಳೆ. ನಂಗಿರು. ಅದು ಒಣಗ್ಲಿ ಒಂಚೂರು ಒಣಗ್ಲಿ ಲಿಪ್ಸ್ಟಿಕ್ಕು. ಆಯಿತಾ? ತೋರ್ಸು. ನನಗೇನು ಗೊತ್ತಾ, ನಾನು ಮೇಕಪ್ ಮಾಡಿಲ್ಲ ಅಂದರೆ ಅವ್ರ ಮ್ಯಾಮ್ ಮೇಕಪ್ ಮಾಡ್ತಾರೆ. ಅವರು ಜನರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ನಂಗೆ ಇಷ್ಟ ಇಲ್ಲ. ಸೊ ಬೆಟರ್ ನಾನೇ ಮೇಕಪ್ ಚೆನ್ನಾಗಿ ಮಾಡಿ. ಬೇಬಿ ಕೊಂಬೆತ್ಕೊಬೋಡು. 2 ಜುಟ್ಟು ಹಾಕಬೇಕು. ಅಲ್ಲಿ ರಬ್ಬರ್ ಬ್ಯಾಂಡ್ ಎಲ್ಲ ಇಲ್ಲಿದೆ. ಈ ಬ್ಲ್ಯಾಕ್ ರಬ್ಬರ್ ಬ್ಯಾಂಡೇ ಹಾಕಬೇಕಂತೆ ಪ್ರತಿದಿನ. ಮಾಡ್ತೀನಿ ಲಾಸ್ಟಲ್ಲಿ ಮಾಡೋಣ, ಎಲ್ಲ ಕಡೆ ಆಗ್ಬಿಡ್ತಿಲ್ಲ ಅಂದರೆ ಲಾಸ್ಟಲ್ಲಿ ಮಾಡೋಣ. ಜುಟ್ಟು ಹಾಕ್ಬಿಟ್ಟು ತಿರ್ಗೋ, ಆಯಿತಾ? ಪ್ರತಿದಿನ ಈ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ಮನೆ ತುಂಬ ಓಡಾಡುತ್ತೆ. ಇವತ್ತು ಬ್ಲ್ಯಾಕ್ ಹುಟ್ಟಿನ ಎಲ್ಲ ಕಲರು ಸಿಕ್ಕದ. ಹೊಟ್ಟೆ ಉರಿಸ್ಬಿಡ್ತು ಮಾತ್ರ. ಹಬ್ಬಪ್ಪ.
ಒಂದೊಂದು ದಿನ ಯಾವಾಗ ಬೇಕು ಆವಾಗಲೇ ಹಿಂಗಾಗತ್ತೆ. ಇವಳು ಬೇರೆ ಕೂದಲು ಬೇರೆ ಕಟ್ ಮಾಡಿಸ್ಬಿಟ್ನಾ, ಅಯ್ಯೋ ಈ ಆ್ಯನ್ಯುವಲ್ ಡೇ ಮುಗಿಸಿದ್ಮೇಲೆ ಮಾಡಿಸ್ಬೇಕಾಯ್ತು ಆಯ್ತು. ಮ್ಯಾಮು 2 ಜುಟ್ಟು ಹಾಕೊಂಡೆ ಕರ್ಕೊಬರ್ಬೇಕು ಅಂತ ಹೇಳೋರೆ, ಗೊತ್ತಾಯ್ತಾ? ನಾನಲ್ಲ, ಮ್ಯಾಮೇ ಹೇಳಿರೋದು. ಓಕೆನಾ? ಅವ್ರು ಮ್ಯಾಮ್ ಹೇಳಿದ್ರೆ ಮಾತು ಕೇಳ್ತಾರೆ, ನಾವು ಹೇಳಿದ್ರೆ ಕಿಯಮಿಯ ಅಂತಾರೆ. ಈ ಜುಟ್ಟು ಕೂರೋದೇ ಇಲ್ಲ ಇವಳು ಕೂದಲಿಗೆ, ಹೆಂಗೋ ಕೂರ್ಸೋಣ. ಆದರೂ ಒಂಥರ ಫೀಲಿಂಗು, ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗು, ಎಮೋಷ್ನಲ್ ಫೀಲಿಂಗು. ನನ್ನ ಮಗಳು ಆ್ಯನ್ಯುವಲ್ ಡೇಗೆ ರೆಡಿ ಮಾಡ್ತಾ ಇದ್ದೀನಿ ಅನ್ನೋದೊಂಥರ ಖುಷಿ, ನನಗೆ ಹೇಳ್ಕೊಳಕ್ಕಾಗದೇ ಇರೋ ಅಂಥ ಖುಷಿ. ನಾರ್ಮಲಾಗೆ ಅದು ಯಾವ ದೊಡ್ಡ ವಿಷಯ ಅನ್ಬೋದು, ಆದರೆ ಮೊದಲನೇ ಆ್ಯನ್ಯುವಲ್ ಡೇ ಅಲ್ವಾ, ಮೋಸ್ಟ್ಲಿ ನೆಕ್ಸ್ಟಿಂದ ಏನಂತ ಎಕ್ಸೈಟ್ಮೆಂಟ್ ಇರಲ್ವೇನೋ, ರೆಡಿ ಮಾಡೋದು ಕರ್ಕೊಂಡು ಹೋಗ್ಬಿಡೋದು ಮಾಡ್ತೀನೇನೋ. ಆದರೆ ನನ್ನ ಮಗಳು ಮೊದಲನೇ ಆ್ಯನ್ಯುವಲ್ ಡೇ ನಂಗೊಂಥರ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಸ್ ಅ ಮದರ್ ಐ ಆಮ್ ಫೀಲಿಂಗ್ ವೆರಿ ಓವರ್ವೆಲ್ಮ್ಡ್ ಅಂತ ಹೇಳ್ಬೋದು, ತುಂಬ ಮಿಕ್ಸ್ಡ್ ಎಮೋಷನ್ಸ್. ಅವಳಕ್ಕಿಂತ ಜಾಸ್ತಿ ನಾನೇ ಎಕ್ಸೈಟೆಡ್ ಇದ್ದೀನಿ ಅವಳನ್ನ ಸ್ಟೇಜ್ ಮೇಲೆ ನೋಡೋಕ್ಕೆ. ಏನವ 2 ಡಬ್ಬನಾ? 2 ರಬ್ಬರ್ ಹಾಕ್ಬೇಕಾ? ಯಾರು ಹೇಳಿದ್ದು? ಮ್ಯಾಮ್ ಅಲ್ಲವಾ? ಮ್ಯಾಮ್ ಹೇಳಿದ್ದು 2 ರಬ್ಬರ್ ಹಾಕೊಂಡು ಕರ್ಕೊಬನ್ನಿ ಅಂತ ಅಲ್ಲವಾ? ಡ್ಯಾನ್ಸಿಗೆ ಈ ಥರನೇ 2 ರಬ್ಬರ್ ಹಾಕ್ಬೇಕಂತ. ತೋರ್ಸ, ಈ ಕೂದಲಿಕ್ಕೆ ಹಿಂಗೆ ನಿಂತ್ಕೊಬಿಟ್ಟೈತೆ ಬೇಬಿ. ವಾವ್ ಕ್ಯೂಟಿ. ತೋರ್ಸ ಕ್ಯೂಟಿ. ಓಕೆ, ಮುಂದೆ ಬ್ಲ್ಯಾಕ್ ಹಾಕ್ಬಿಡೋಣ. ಬೇಬಿದು ಮೇಕಪ್ ರೆಡಿ. ತೋರ್ಸು, ಫ್ರೆಂಡ್ ತೋರ್ಸು. ಎಲ್ಲ ಇದು ತಂದಿದ್ನಲ್ಲ, ಇದು ಹಾಕೋಣ ಬಾ. ಇದು ಮಾಡ್ಕೋದ, ನೀಟಾಗಿ ಮಾಡ್ಕೋದ. ಕುಚ್ಚ ಇಲ್ಲಿ, ಕುಚ್ಚ ಇಲ್ಲಿ. ತೋರ್ಸು. ತೋರ್ಸು. ಮೌಸ್ ಹೋಗಾಯ್ತದೆ ಇದು. ಅಯ್ಯ, ಇದು ಕೈಯಲ್ಲಿ ಮುಟ್ಟಿದ್ರೆ ವಾಪಸ್ ಬಂದ್ಬಿಡ್ತೈತೆ ಚಿನ್ನ. ಇದು ಹಾಗೇನೆ ಪ್ರಾಡಕ್ಟ್. ತೋರ್ಸು, ಸ್ಮಚ್ ಪ್ರೂಫ್. ಫೈನಲಿ ಮೈ ಮಿನಿ ಮಿಕ್ಕಿ ಮೌಸ್ ರೆಡಿ. ಇದು ಮಿಕ್ಕಿ ಮೌಸ್ ಅಲ್ಲ, ಮಿನಿ ಮೌಸ್ ಅಲ್ಲವಾ? ಮಿಕ್ಕಿ ಮೌಸ್ ಕ್ಯೂಟಿ ಚಿನ್ನಿ. ನಡಿ 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 ನಡಿ. ಇದಾಕ್ಬಿಡೋಣ. ಬಾಡಿ ಲೋಷನ್ ಹಚ್ಕೊಡ್ತೀನಿ ಬೇಳೆ. ಒಂಚೂರು ಕಾಲೆಲ್ಲ ರಫ್ ಆಗಿದೆ. ಕೈ ಫಸ್ಟ್ ಕೈ ಹಿಡ್ಕೊ. ಇಲ್ಲೆಲ್ಲ ರಫ್ ಆಯ್ತಲ್ಲ ಚಿನ್ನಮ್ಮ, ಈ ಕಡೆ. ಎಷ್ಟು ಚೆನ್ನಾಗಿ ಕಾಣ್ತಾಳೆ ನನ್ನ ಮಗ್ಲ. ಸೆಂಟಲ್ಲ ನಿಂದು ಎಲ್ಲಿದೆ? ಎಲ್ಲಿದೆ? ಇಲ್ಲಿ. ಓ, ಅಲ್ಲಿದೆ. ನಡಿ ನಡಿ ನಡಿ. ಸರಿ, ಆಗೋಯ್ತು ಆಗೋಯ್ತು. ವಾವ್ ಬೇಬಿ ಸೋ ಕ್ಯೂಟ್. ಕತ್ತಿತ್ತು ಸೆಂಟ್ ಹಾಕ್ಲಾ? ಇದವಳು ಸೆಂಟು. ಎಲ್ಲೆಲ್ಲ ಹಾಕೋಬೇಕು ಸೆಂಟು? ಎಲ್ಲವೇ ತೋರಿಸು. ಆಯ್ತು, ಹೋಗೋಣ ನಾವೀಗ. ಕ್ಯಾಬ್ ಬುಕ್ ಮಾಡ್ಕೊಂಡು ಅಪ್ಪ ಆಮೇಲೆ ಬರುತ್ತೆ. ಫಸ್ಟ್ ನಾವಿಬ್ರು ಹೋಗ್ಬಿಡೋಣ, ಅಜ್ಜಿ ತಾತನ ಕರ್ಕೊಂಡು. ಇನ್ನು ಕರ್ಕೊಂಡು ಬಿಟ್ಬಿಟ್ರೆ ನನಗೆ ಬಂದು ಫಸ್ಟ್ ಅಪ್ಪ ಬರಲಿರು. ಫಸ್ಟ್ ಸಾಕ್ಸ್ ಬರಬೇಕಲ್ಲ, ಸಾಕ್ಸ್. ಫುಲ್ ಸಾಕ್ಸ್ ಬರುತ್ತೆ. ಅದು ಕಾಸ ಇದ್ದುದು ಇದದ ಕಾಸ ಇದ್ದುದು ಅದು ಕಾಸ ಕಾಸ. ಓಕೆ ಓಕೆ, ಅದಾಯ್ತಾ? ಹಾಂ, ಚೆನ್ನಾಗಿ ಕಾಣ್ತಾ ಇದೆ ತಾನೆ? ಬೈ ತೋರಿಸು ತೋರಿಸು ತೋರಿಸು. ಕಿಶಿ ಮಮ್ಮಗೊಂದು ಕಿಶಿ ಕಿಶಿ. ಲಿಪ್ಸ್ಟಿಕ್ ಹೋಗಲ್ಲ, ಅದು ಟ್ರಾನ್ಸ್ಫರ್ ಪ್ರೂಫ್. ಬಾ ಕೊಡು ಕಿಸ್ಸು. ಏ ಆಯ್ತು, ಲಿಪ್ಸ್ಟಿಕ್ ಹೋಗಲ್ಲ ಮದ್ದು. ಇನ್ನ ಎಷ್ಟೊಂದಿದೆ ನೋಡಿ, ಲಿಪ್ಸ್ಟಿಕ್ ಎಷ್ಟು ಹೊಡೆದಿದೆ ತೋರಿಸ್ತೀವಿ ನೋಡಿ. ಆಯ್ತು ಕೊಡು, ಕಿಸ್ಸಿ ಕೊಡೆ. ಲಿಪ್ಸ್ಟಿಕ್ ಹೋಗಲ್ಲ. ಇಷ್ಟೊಂದೆಲ್ಲ ಮೇಕಪ್ ಮಾಡಿದ್ರು ಕಿಸ್ಸಿ ಕೊಡೋ ಕಲ್ತಿಯಲ್ಲೇ. ನೋಡ, ಟ್ರಾನ್ಸ್ಫರ್ ಪ್ರೂಫ್ ಬಂದಿಲ್ಲ, ಎಲ್ಲೂ ಬಂದಿಲ್ಲ ಲಿಪ್ಸ್ಟಿಕ್. ತೋರ್ಸು ಹೆಂಗಿದೆ ಮೇಕಪ್ ಅಂತ ಕೇಳು. ನೋಡಿ ಹೋಗೋಣ, ಅಜ್ಜಿಗೆ ತೋರ್ಸೋಣ. ಇದು ನಿನ್ನ ಪರ್ಸು? ನನ್ನ ಬೇಬಿ ಪರ್ಸು. ಇದು ಸ್ಕೂಲಲ್ಲಿ ಕೊಟ್ಟಿರೋದಲ್ಲ, ನಾನು ತಗೊಟ್ಟಿರೋದು. ಹಾಕೋ, ಹಿಂಗೆ ಇಟ್ಕೊಂಡು ನಡಿ. ತೋರ್ಸು.
ಟಿಂಗ್ 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 ಟಿಂಗ್. ಓಕೆ ಓಕೆನಾ? ನಿಂದು ಏನೇನು ತೊಗೋಬೇಕು ಸಾಮಾನು? ಸದ್ಯಕ್ಕೆ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡಿರ್ತೀನಿ, ಲಿಪ್ಸ್ಟಿಕ್ ತೊಗೊಂಡಿರ್ತೀನಿ, ಕೊಡಿಲ್ಲ ಪರ್ಸಲ್ಲಿ ಹಾಕೊಂಡಿರ್ತೀನಿ. ಒಂದು ಐಟಮ್ಗಳು ಮೇಕಪ್ಗೆ ಅಂತ ಇನ್ ಕೇಸಲ್ಲಿ ಏನಾದ್ರು ಒಂಚೂರು ನೀವು ಮೇಕಪ್ ಹಾಳು ಮಾಡಿಕೊಂಡ್ರೆ ಬೇಕಾಗುತ್ತಲ್ಲ. ಓಕೆ, ಇನ್ನೇನು ಬೇಕು? ಬೈಲಿ ಫೇಸ್ ಸ್ಪ್ರೇ ಮಾಡ್ತೀನಿ. ಇಲ್ಲ, ಅದು ಮೇಕಪ್ ಸೆಟ್ ಆಗುತ್ತೆ ಬವ್ವ. ತೋರ್ಸು, ಕ್ಲೋಸ್ ಯರ್ ಐಸ್. ಹಂಗೇರು, ಹಿಂಗೆಲ್ಲ ಆಡ್ಬೇಡ. ಹಂಗೆ ಹಂಗೆ ಕಟ್ಬಿಟ್ಬಿಡ. ಒಂದು 2 ನಿಮಿಷ ಸುಮ್ಮನೆ ಇರು. ಓಕೆ, ಗ್ಲೋ ಮಿಸ್ಟ್ ಹಾಕಿದ್ದೀನಿ. ಸೋಲ್ಡ್ ಮೇಕಪ್ ಏನು ಹಾಳಾಗಲ್ಲ. ಬಿಡುವ, ತೋರ್ಸ. ತೋರಿಸಿ, ಇವಾಗ ತೋರಿಸಿ. ಫೇಸ್ ಎಲ್ಲ ಶೈನಿಂಗ್ ಕ್ಯೂಟ್ ಮೇಕಪ್. ಹೋಗೋಣ. ಇದೆಲ್ಲ ಬಿಚ್ಕೊಂಡೇ ಬಿಟ್ಟಿದ್ಯಾ ಆ ಕಡೆ? ಬಿದ್ದೋಯ್ತಾ? ಸರಿ, ಓಕೆ ನೋಡಿ. ಲಿಪ್ಸ್ಟಿಕ್ಕು, ಬ್ಲಷು, ಇದು ಓಕೆ ಸಾಕು. ಕಾಟನ್ ಗಿಟನ್ ಎಲ್ಲ ಕೆಳಗಿದೆ, ತಗೊಳ್ಳೋಣ. ಓಕೆ, ತಗೋ. ನಾನೇ ಹಾಕೊಂಡಿರ್ತೀನಿ ಸದ್ಯಕ್ಕೆ. ಅಲ್ಲ ಬೇಬಿ, ಡ್ಯಾನ್ಸ್ ಮಾಡು. ನಾನು ಇದನ್ನೆಲ್ಲ ಮೇಕಪ್ ಇಟ್ಕೊಂಡಿರ್ತೀನಿ ಅಮ್ಮ. ಓಕೆನಾ? ಯಾರು ಬಿದ್ದೋಗಿದ್ದು? ಹುಷಾರು. ಅದು ಬೆಳ್ಳಿ ಬಿಡು, ಏನಾಗಲ್ಲ. ಆಮೇಲೆ ಪಿನ್ ಹಾಕಿದ್ರೆ ಆಯ್ತು. ನೋಡಿ, ಅಜ್ಜಿಗೆ ತೋರಿಸಿ ಹೆಂಗೆ ಕಾಣ್ತೈತೆ ಅಂತ. ಅಜ್ಜಿ ರಿಯಾಕ್ಷನ್ ನೋಡು. ಅಪ್ಪ ಬಂತು. ಒಳ್ಳೆ ಮೇಕಪ್ ಮಾಡ್ಬೇಕಲ್ಲ. ಮೇಕಪ್ ಎಲ್ಲ ಹೋಗ್ತದೆ. ಏ ನೋಡಿ ಕಿಸ್ ಹಾಕೊಂಡಲ್ಲ ಮೇಕಪ್ ಹೋಯ್ತದೆ ಅಂತ ಗೊತ್ತಾ? ಅದೇ ಕಿಸಿ ಕೊಡ್ತೀವ. ಹಿಂಗೇನೆ ಆಡ್ತಾವೆ ಅಲ್ಲಿ. ಹೆಂಗೈತೆ ಮೇಕಪ್? ರೆಡಿ? ಮೇಕಪ್ ಹೆಂಗೈತೆ ರೆಡಿ? ಅಮ್ಮ 2 ಪಿನ್ ಕೊಡಿ, ಸೇಫ್ಟಿ ಪಿನ್. ಅವಳದು ಮೇಲೆ 6 ಏ ಅದು ಇತ್ತಂದಿದ್ದೀನಿ ನೋಡಮ್ಮ. ಏರ್ ಬ್ಯಾಂಡ್ ಬೇಬಿ, ಏರ್ ಬ್ಯಾಂಡ್ ನೋಡು. ತಿಕ್ತು ಬಿಡು, ಹಾಕಿದೀನಿ. ಏರ್ ಬ್ಯಾಂಡ್ ನೋಡು ಅಲ್ಲಿ ಕವರ್. ಸುಮ್ಮನೆ ಇರಮ್ಮ. ಅದು ತಗೋ. ನೋಡು ಅದರಲ್ಲಿ. ವಾವ್, ಏನವ ಅಷ್ಟೊಂತ ನಿಮ್ಮ ಅಪ್ಪ ಬಿಡು. ಅಳ್ಬೇಡ ಬೇಬಿ. ಓ ಮೈ ಗಾಡ್ ಅಂತಿದ್ದವಳು. ಬೇಬಿ ಮುಖ ತೋರ್ಸು. ಅಮ್ಮ ನೀವಿಬ್ರು ತಿನ್ಕೊಳ್ಳಿ ದಯವಿಟ್ಟು. ಇಲ್ಲ ಹೊಟ್ಟೆ ಹಸ್ದಿರುತ್ತೆ. ನೀವು ತಿನ್ಕೊಳ್ಳಿ. ನಾನು ಬುಕ್ ಮಾಡ್ತಾ ಇದೀನಿ ಈಗ. ಟೈಮ್ ಎಷ್ಟಾಯ್ತಾ? ಆಯ್ತು, ಟೈಮ್ ಏ ಇಲ್ಲೇ ಪಕ್ಕದಲ್ಲೇ ಕಣೋ. ಪಕ್ಕದಲ್ಲೇ 4 ಕಿಲೋಮೀಟರ್. 4 ಕಿಲೋಮೀಟರ್. ಇಲ್ಲ 7 ಕಿಲೋಮೀಟರ್ ಗಂಡ ನೆನೆ ತೋರಿಸಿದ್ನಲ್ಲ ಗಂಡ. ನನಗೆ 4 ಕಿಲೋಮೀಟರ್ ಸ್ವಲ್ಪ. ಮತ್ತೆ ಬುಕ್ ಮಾಡು. ಎಲ್ಲೋ ಕಳಿಸ್ಬಿಟ್ಟು ಅಲ್ಲಿಂದ ಪುನಃ ಬುಕ್ ಮಾಡ್ಕೊ. ಅದು ಬೇಡ ನೋಡ, ನೀನೇ ಬುಕ್ ಮಾಡು. ಅದು ಸ್ಕ್ಯಾನ್ ಮಾಡಿದಾಗ ಅದೆಲ್ಲ ತೋರಿಸುವ. ಸರಿ ಹೋಯ್ತಲ್ಲ ಸಾಕ್ಸು. ಅಷ್ಟೇ. ವಾವ್, ಪಿನ್ನೆಲ್ಲ ಅಮ್ಮ ಕೊಟ್ಟಿದ್ದು ಅಲ್ಲ. ಅವ್ವ ಅಪ್ಪ ನಮ್ಮ ಟಾರ್ಚರ್ ಕೊಡೋಷ್ಟು ಮಗಳು ಕೊಡಲ್ಲ. ಇನ್ನೂ ಒಂದು ತಂದಿದ್ದೀನಿ ನೋಡು. ಮೇಕಪ್ ಎಲ್ಲ ಮಾಡೋದು ಅಲ್ಲಿ ಕವರಲ್ಲಿ ಇನ್ನೊಂದಿದೆ ನೋಡು ಮೇಕಪ್. ನಾನು ಮೇಕಪ್ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ದ. ಥ್ಯಾಂಕ್ ಯು ಕವರಲ್ಲಿ ನೋಡಿ ಇನ್ನೊಂದಿದೆ. ಬರೀ ಡ್ಯಾಡಿಗೆ ಥ್ಯಾಂಕ್ ಯು ಹೇಳ್ದಲ್ಲ, ನಂಗೆ ಹೇಳ್ದ. ಇಲ್ಲಿ ನೋಡು, ಒಬ್ರು ತಿನ್ಕೋತಾವ್ರೆ. ತಿರ್ಗಿ ಸೊಳ್ಳೆ ಇರ್ಲಿ. ಮಮ್ಮಿಗೆ ಥ್ಯಾಂಕ್ ಯು ಹೇಳ್ದ. ಡ್ರೆಸ್ ಅದ್ಯಾವ್ದೋ ಒಂದು ಚಲಿಸಿದ್ದ ಮೂಡೋದೆಲ್ಲ ಹಾಕವ್ರೆ. ಸೀರೆ ಹಾಕೋರು ಇಲ್ಲೇ ಹಾಕೊಂಡು ಹಾಕವ್ರೆ. ಇವು ಅದ್ಯಾವ್ದೋ ಟಿವಿ ಇಟ್ಕೊಬಿಟ್ಟ ನನ್ನ ಮಗಳು ಸ್ಕೂಲಲ್ಲಿ ಹಾಕವ್ರೆ ಕಣಮ್ಮ. ಗೊತ್ತಾ? ನೋಡಿದೆ ಯಾವ್ದೋ ಸ್ಕೂಲಲ್ಲಿ ಎಲ್ಲವ ನನ್ನ ಬ್ಯಾಗು ಎಲ್ಲ ಹಿಂಗಾಡ್ತವೆ. ಅಮ್ಮ ಪಾಪುದು ಡೈಪರ್ ತಗೋಬೇಕು ಡ್ಯಾಡಿ. ಅಲ್ಲಿ ರೂಮಲ್ಲಿ ಡೈಪರ್ ತಗೊಳ್ಳಿ ಡ್ಯಾಡಿ. ಮಗಿದು ಡೈಪರ್ ಹಿಂಗೆ ಹಾಕೋದೆ ಬಟ್ಟೆಲ್ಲ. ಅಷ್ಟೇ ಅಲ್ವಾ? ಎಲ್ಲ ತಿನ್ನೋದು ಇದು. ಅಯ್ಯೋ ಇದೆ ಮೇನು. ತೋರ್ಸು ಟನ್. ವಾವ್, ಕ್ಯೂಟು ಬೇಬಿ. ಸೋ ಕ್ಯೂಟು ಬೇಬಿ. ಇಡ್ಲಿ ತಿಂತೀಯಾ ಒಂಚೂರು? ಅವಳು ಬಾಯಿಗೆ ಒಂಚೂರು ಇಡ್ಲಿ ಹಾಕಿ, ಇನ್ನೊಂಚೂರು ಹಾಕಿ. ಇಡ್ಲಿ ತಿನ್ಕೊಳ್ಳಿ. ಲಿಪ್ಸ್ಟಿಕ್ ಪುನಃ ಹಾಕ್ಕೊಡ್ತೀನಿ, ಪರವಾಗಿಲ್ಲ ತಿನ್ಕೊಬಿಡು. ಲಿಪ್ಸ್ಟಿಕ್ ಏನು ಹೋಗಲ್ಲ, ಓಕೆನಾ? ಹೋದ್ರೂ ನಾನು ಹಾಕ್ಕೊಡ್ತೀನಿ, ಓಕೆನಾ ಬೇಬಿ? ಇಡ್ಲಿ ತಿನ್ಕೊಬಿಡು, ಹೊಟ್ಟೆ ಹಸಿ ಬೇಬಿಗೆ. ಅಜ್ಜಿಗೆಲ್ಲ ಮಾಡಿಸ್ಕೊ. ತಿನ್ಕೋ ಇಡ್ಲಿ ತಿನ್ಕೊಬಿಡು, ಹೊಟ್ಟೆ ಹಸಿ ಐತೆ ಬೇಬಿಗೆ. ಬೇಬಿ ಡ್ಯಾನ್ಸ್ ಆಡ್ಬೇಕು ಈ ಥರ. ಪುನಃ ಹೇಳು.
ಫುಲ್ ತೋರ್ಸು ಮಿಕ್ಕಿ ಮೌಸ್ ಲಾ 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 ಸಾಕು ಸಾಕು ಅಷ್ಟೇ ಸಾಕು ಅದು ಅವ್ರು ಮುನ್ಸು ಕೊಡ್ಬೇಕಂತೆ ಮಾಡಿ ಬೇಬಿ ಏನದು ಬಿಕ್ಕಿ ಬಿಕ್ಕಿ ಟ್ಯಾಪ್ ಯೋರ್ ಹ್ಯಾಂಡ್ ಕ್ಲಾಪ್ ಯೋರ್ ಹ್ಯಾಂಡ್ ಸಾರಿ ಹಾಂ ಇಡ್ಲಿ ತಿನ್ಕೊ ಹಂಗೆ ತಾತನ ಕಲ್ಲು ಮಾಡ್ಸು ಕೊಡೋಣ ರಬ್ಬರ್ ಅಲ್ಲ ನೀ ನೋಡೋಗು ಶೂ ಹಾಕ್ತೇಡಿ ಅವಳಿಗೆ ಅವ್ರು ಹಾಕ್ತಾರೆ ನೀನು ಆ ಕಡೆ ಹೋಗ್ರಿ ಡ್ಯಾಡಿ ಬಿಟ್ಟೇಡಿ ಅವಳನ್ನ ನೀರು ತಿಂದಾರ ನೀರ ಕುಡಿದ್ರೆ ಪಾಪ ಗಂಟೆ ಕಟ್ಟು ಆ ಡ್ಯಾಡಿ ಎಲ್ಲಿ ಒಳಗೋಯ್ತು ಬೇಡ ತಿನ್ನಿ ಪ್ರವೀಣ ಅವರೆಲ್ಲ ಹೋದ್ರು ಈಗ ಅವ್ರು ಬರೋದೇ ಬೇಡ ಅವರು ವಾಸು ಆಯ್ತು ಬಿಡು ವಾಸು 90 ಇಲ್ಲ ಸೊ ಸ್ಕೂಲ್ ಗ್ರೌಂಡ್ಸ್ಗೆ ಬಂದಿದ್ದೀವಿ ಇವಾಗಲೇ ಎಲ್ಲ ಪೇರೆಂಟ್ಸ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ ನಾವೇ ಲೇಟು ಹೋಗ್ತಾ ಇದ್ದೀವಿ ಬ್ಯಾಕ್ ಸ್ಟೇಜಲ್ಲಿ ನನ್ನ ಮಗಳನ್ನ ಬಿಡಬೇಕು ಇರ್ತೀನಿ ನೀವು ಫಸ್ಟ್ ಬರೋಕ್ಕಾಯ್ತದ ಹಾಂ ಅಮ್ಮ ಹೆಂಗ ಅನ್ನಿಸ್ತೈತೆ ಪಾಪು ಆ್ಯನ್ಯುವಲ್ ಡೇಗೆ ಬಂದಿರೋದು ಫಸ್ಟ್ ಟೈಮ್ ಮೊಮ್ಮಗಳು ಆ್ಯನ್ಯುವಲ್ ಡೇ ಇಲ್ಲಿ ಅವರು ವೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ ನಾನು ಚಿಕನಲ್ಲಿ ಅರೇಂಜ್ ಮಾಡ್ಕೊಂಡು ಅವ್ರು ಕೊಟ್ಟರು ತಿಂತಾ ಇದ್ದೀನಿ ಸೊ ಚಿಕನ್ದು ನಾನು ವೆಜ್ಜಲ್ಲಿ ನಮ್ಮತ್ತೆ ಸೊ ಇದು ನಮ್ಮ ಮಾವ ಅವರು ವೆಜ್ಜು ಹೆಂಗೆ ಅನ್ಸಿದೆ ಡ್ಯಾಡಿ ಫಸ್ಟ್ ಟೈಮು ಮೊಮ್ಮಗದು ಇದು ಬಂದಿರೋದಕ್ಕೆ ಆ್ಯನ್ಯುವಲ್ ಡೇಗೆ ಹಾಂ ಚೆನ್ನಾಗಿ ಅನಿಸ್ತೈತಾ ತಿನ್ನೋದ ಚೆನ್ನಾಗೈತೆ ಊಟ ಚೆನ್ನಾಗಿದೆಯಾ ಟೇಸ್ಟ್ ಚೆನ್ನಾಗದಾ ನಾನಂತೂ ಫ್ರಂಟಲ್ಲೇ ಕೂತಿದ್ದೆ ನನ್ನ ಮಗಳಂತೂ ನನ್ನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಲು ಅವಳು ಸ್ಟೇಜ್ ಫಿಯರ್ ಅನ್ನೋದೇ ಇರಲಿಲ್ಲ ನನ್ನ ನೋಡ್ಕೊಂಡು ಅವಳು ಹಾಡು ಹೇಳ್ತಾ ಇದ್ಲು ಆ್ಯಕ್ಚುಲ್ ಸಾಂಗ್ನ ಹಾಕಬೇಕು ಅಂತ ಇತ್ತು ಏನು ಮಾಡೋದು ಯೂಟ್ಯೂಬ್ ಕಾಪಿ ರೈಟ್ಸಿಂದ ಹಾಕೋಕ್ಕಾಗಲಿಲ್ಲ ಇಷ್ಟೆಲ್ಲ ಈ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅವಳಿಗೆ 2 ಮೆಡಲ್ ಬೇರೆ ಸಿಕ್ತು ನಮಗೆ ಗೊತ್ತಿಲ್ಲ ನಾವು ಬೇಗ ಬಂದ್ಬಿಟ್ವಿ ನೋಡ್ತಾ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ವ ನನಗಂತೂ ಅವಳು ನೆನ್ನೆ ಹುಟ್ಟಿದಾಳೆ ಅಂತ ಅನ್ನಿಸ್ತಾ ಇದೆ ಇದಾಗಿತ್ತು ನಮ್ಮ ಮೊದಲನೇ ಆ್ಯನ್ಯುವಲ್ ಡೇ ವ್ಲಾಗ್ ಹೇಗಿತ್ತು ಅಂತ ತಿಳಿಸಿ